ಎಲ್ರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ. ಎಲ್ಲರೂ ಚೆನ್ನಾಗಿದ್ರೆ. 500 ಗ್ರಾಮ್ ಪನ್ನೀರ್ ತರಿಸಿದೀನಿ. ಪನ್ನೀರ್ ಬುರ್ಜಿ ಮಾಡಕ್ಕೆ. ಇದು ಫುಲ್ಲು ಮಾಡಲ್ಲ, ಅರ್ಧ ಮಾಡ್ತೀನಿ ಯಾಕಂದ್ರೆ ಬಾಳ ಆಗುತ್ತೆ. ನಾನು ಪನ್ನೀರು ಮನೇಲಿ ಹಾಲು ಹೊಡೆದ್ಬಿಟ್ಟು ಮಾಡ್ತೀನಿ. ಇದು ಅರ್ಜೆಂಟಾಗಿ ಇವತ್ತು ಬೆಳಗ್ಗೆ ಆಚೆ ಹೋಗಿದ್ದೆಲ್ಲ ತಗೊಂಬಂದೆ. ಮಾಡೋಣ ಪನ್ನೀರ್ ಬುರ್ಜು. ನಾಳೆ ಹಬ್ಬ ಇದೆ, ನಾವು ಮಾಡೋಕ್ಕಾಗಲ್ಲ, ಇವತ್ತೇ ಮಾಡೋಣ. ನಾಳೆ ಬಸಂತಿ ಜಯಂತಿ, ಹಂಗಾಗಿ ಇವತ್ತು ಮಾಡ್ಬಿಡೋಣ. 500 ಗ್ರಾಮ್ ಇದೆ. ಇದು ನನಗೆ ಒಂದು ಅರ್ಧ ಬೇಕು ಅಷ್ಟೇ, ಅರ್ಧ ಕುಡಿತೀನಿ. ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಪನ್ನೀರ್ ಬುರ್ಜು. ನಾನು ಪನ್ನೀರ್ ತುಂಬಾ ರೆಸಿಪಿ ಮಾಡಿದ್ದೀನಿ. ಪನ್ನೀರು ರವಾ, ಪನ್ನೀರ್ ಲಾಲಿಪಾಪ್ ರವೆ ಹಾಕಿ ಮಾಡಿದ್ದೀನಿ. ಪನ್ನೀರ್ ತವಾ ಮಾಡಿದ್ದೀನಿ. ಶೀತ ಜ್ವರ ಬಂದ್ರೆ ಪನ್ನೀರ್ ತವಾ ಅಂಕನ್ ಮಾಡಿದ್ದೀನಿ. ರೆಡ್ ಪನ್ನೀರ್ ಅದನ್ನೂ ತವಾನೆ, ಅದನ್ನು ಮಾಡಿದ್ದೀನಿ. ತುಂಬಾ ರೆಸಿಪಿ ಇದೆ. ಪನ್ನೀರ್ ಕವಾ ಮಾಡಿದ್ದೀನಿ. ನೋಡಿ, 2 ಈರುಳ್ಳಿ ತುರ್ಕೊಂಡ್ಬಿಡ್ತೀನಿ. ಹಂಗೆ ನೀವು ಬೇಕಂದ್ರೆ ತಣ್ಣಗೆ ಹೆಚ್ಚಾಕ್ಬೋದ್ರಿ. ಪನ್ನೀರ್ ತುರಿದಿದ್ದೀನಿ, ಸಣ್ಣಗೆ ನೀರು ತುರಿತಿದ್ದೀನಿ. ಬಹಳ ಟೇಸ್ಟ್ ಆದಂಗೆ ಆಗುತ್ತೆ. ದಪ್ಪನ ನಿಮ್ಗೆ ಎಷ್ಟು ನೀರುಳ್ಳಿ ಬೇಕು ಅಷ್ಟು ನೀರುಳ್ಳಿ ಇದು ಮಾಡ್ಬೋದ್ರಿ. ನಾನು ದೊಡ್ಡ ಸೈಜ್ 2 ನೀರುಳ್ಳಿ ತುರಿತೀನಿ. ಇದು ತಿಂಡಿಗೆ ಪನ್ನೀರ್ ಬುರ್ಜಿ ಚಪಾತಿ ಮಾಡ್ತೀನಿ. ಹಸಿಶುಂಠಿ ಬೆಳ್ಳುಳ್ಳಿ ಅದು ಬೇಕಾದ್ರೆ ತುರ್ಕೊಂಬೋದು, ಜಜ್ಜಿ ಹಾಕ್ಬೋದು. ಅದು ಇವಾಗ ನಾನು ನೀರುಳ್ಳಿ ಇದು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಫ್ರಿಜ್ನಾಗ ಇದಾದ್ರೆ ಇಡಬಾರ್ದು, ಒಂದು ಫ್ರೆಶ್ ಆಗಿ ಅವಾಗವಾಗೆ ಮಾಡ್ಕೊಂತಿದ್ದೀನಿ. ಹಸಿಶುಂಠಿ ನಿಮಗೆ ಇದು ಫ್ರಿಜ್ನಾಗ ಇಡ್ಬೇಡ್ರಿ. ಹಸಿಶುಂಠಿ ಬೆಳ್ಳುಳ್ಳಿ ಒಂದು ಬಾಕ್ಸ್ ಇದು ಪಾಟಲ್ಲಿ ಹಾಕಿ ಮಣ್ಣು ಇರುತ್ತಲ್ರಿ, ಅದರಲ್ಲಿ ಇಟ್ಟರು ಚೆನ್ನಾಗಿರುತ್ತೆ. ಬತ್ತಲ್ಲ, ಏನು ಆಗಲ್ಲ, ಮಡಿಕೆನೂ ಬರಲ್ಲ. ಹಸಿಶುಂಠಿ ಟೊಮೆಟೊ ಬೇಕಾದ್ರೆ ಹೆಚ್ಚು ಹಾಕೊಂಬೋದು, ತುರ್ದು ಹಾಕ್ಬೋದ್ರಿ. ಹಸಿಶುಂಠಿ ಬಿಚ್ಕೊಂತೀನಿ. ತುರ್ದು ಹಾಕ್ಬೋದು, ಹೆಚ್ಚು ಹಾಕ್ಬೋದು. ಇದ್ರಲ್ಲಿ ನೋಡ್ರಿ 2-3 ತರ ಬಟ್ಟೆ ಹಾಕಿ ಈ ತರ ಜಿಗಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಇದನ್ನು ಆಯ್ತ್ರಿ. ತುರಿಬಹುದು, ಇಲ್ಲಿ ಜಜ್ಜಿ ಹಾಕ್ಬೋದು.
ಸ್ಟವ್ ಆನ್ ಮಾಡ್ಬೇಕ್ರಿ ಇವಾಗ. ನಿಮ್ಗೆ ಬೆಣ್ಣೆ ಬೇಕಾದ್ರೆ ಹಾಕೊಂಬೋದ್ರಿ, ತುಪ್ಪ ಬೇಕಂದ್ರೆ ಹಾಕೊಂಬೋದು. ನಾನು ಎಣ್ಣೆ ಹಾಕ್ತಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಂಬೋದು. ಮೂರುವರೆಷ್ಟು ಸ್ಪೂನ್ ಎಣ್ಣೆ ಹಾಕಿದೀನಿ. ಎಣ್ಣೆ ಕಾಯೋದಕ್ಕೆ ಜೀರಿಗೆ ಹಾಕ್ತೀನಿ. ಎಣ್ಣೆ ಹಾಕಿದೀನಿ. ಇವಾಗ ಹಸಿಮೆಣಸಿನಕಾಯಿ ಒಂದು ಸಣ್ಣ ಸಣ್ಣ 3 ಹಾಕಿದೀನಿ. ಇವಾಗ ಬೆಂಗಳೂರು ಮೆಣಸಿನಕಾಯಿ ಖಾರ ಇರ್ತದೆ. ನೀರುಳ್ಳಿ ಕುದಿದಿರೋದಂತ ನೀರುಳ್ಳಿ ರೀ, ದೊಡ್ಡವು 2 ಸೈಜು. ಇದು ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಇದೇನು ಬ್ರೌನ್ ಬರ್ಬೇಕನ್ನಂಗೆ ಏನೇನ್ರಿ. ಸಾಲ್ಟ್ ಹಾಕ್ತೀನಿ. ನೀವು ದಪ್ಪ ಉಪ್ಪು ಹಾಕಿದ್ರೆ ಹಾಕ್ಬೋದು, ಸಣ್ಣ ಉಪ್ಪು ಆದ್ರೆ ಹಾಕ್ಬೋದ್ರಿ. ಇದು ಪನ್ನೀರ್ ಮೂಳೆಗೆ ತುಂಬಾ ಒಳ್ಳೇದ್ರಿ. ಮಕ್ಳಿಗಂತೂ ಬಹಳ ಪನ್ನೀರ್ ಅಂದ್ರೆ ತುಂಬಾ ಇಷ್ಟ. ನಿಹಾರಿಗೆ ದಿನ ಪನ್ನೀರು ಮಾಡ್ಕೊಟ್ರೆ ಸುಮ್ಮನೆ ತಿಂತಾನ್ರಿ. ರೊಟ್ಟಿ ಚಪಾತಿಗೆ ಇಲ್ಲಾದ್ರೆ ರೈಸ್ಗಾದ್ರೆ ಮಾಡ್ಕೊಡ್ರಿ ಅಂತಾನೆ. ದಸೆ ಸ್ಮೆಲ್ ಎಲ್ಲ ಹೋಗ್ಬೇಕ್ರಿ. ಅಷ್ಟೊತ್ತಿಗೆ ನೋಡ್ರಿ ಮೊಸರು 2-3 ಸ್ಪೂನ್ ಮೊಸರು ಹಾಕಿದಿದ್ರಿ. ಅರಿಶಿನ, ಇದು ಖಾರ ಪುಡಿ ಕುಡ್ಸಿರದ್ರಿ 2 ಸ್ಪೂನ್ ಹಾಕ್ತಿದ್ರಿ ಖಾರ ನೋಡಿ. ಹೋಗಿದೆ. ಅದೇ ಸಂತೆ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿ ಹಾಕಿರೋದು. ಫ್ರೆಶ್ ಆಗಿ ಹಾಕ್ರಿ ಫ್ರಿಜ್ನಾಗೆ. ನೀವು ಕೆಲ್ಸಕ್ಕೆ ಹೋಗೋರ್ಗೆ ಆಗಲ್ಲ ಅಂದ್ ಹಂಗ್ ಮಾಡ್ತಾರ್ರಿ ಪಾಪ. ಯಾಕಂದ್ರೆ ಡ್ಯೂಟಿಗೆ ಹೋಗೋರ್ಗೆ ಟೈಮೇ ಸಿಗಲ್ಲ. ಇದು ಟೊಮೊಟೊ ಪೇಸ್ಟು. ಇದು ಟೊಮೊಟೊ, ಅರಿಶಿನ, ಇದು ಖಾರ ಪುಡಿ. ಸ್ವಲ್ಪ ನೀರು ಹಾಕ್ತೀನಿ. ಪನ್ನೀರ್ ಪುರ್ಜುರಿ, ಧನಿಯಾ ಪೌಡ್ರು, ಗರಂ ಮಸಾಲ ಎಂಟಿ ಅದು. ನಿಮ್ಗೆ ಇದ್ರೆ ಹಾಕ್ರಿ, ಗರಂ ಮಸಾಲ ಇಲ್ಲಾಂದ್ರೆ ನಡೀತೈತ್ರಿ.
ಎಲ್ಲರ ಮನೆ ಗರಂ ಮಸಾಲೆ ಇದ್ದೇ ಇರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಳಿಗೆ, ಕಾಲೇಜಿಗೆಲ್ಲ ಬೇಕಾಗುತ್ತೆ ಅಂದ್ರೆ ಎಲ್ಲಾ ಐಟಮ್ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ. ಉಪ್ಪು ಕಡಿಮೆ ಬಿದ್ರೆ ಉಪ್ಪು ಹಾಕಂತೀನ್ರಿ. ಖಾರ ಕಡಿಮೆ ಬಿದ್ರೆ ಖಾರ ಹಾಕಂತೀನ್ರಿ. ನೋಡಿ, ಕುದಿತಾ ಇದೆ. ಇದಕ್ಕೆ ಉಪ್ಪು ನೋಡಿ ಹಾಕ್ತೀನಿ. ಉಪ್ಪು ಕಡಿಮೆ ಬಿದ್ರೆ ಉಪ್ಪು ಹಾಕ್ತೀನಿ. ಖಾರ ಸಾಕು. ಸಕ್ಕರೆ ಬೇಕಾದ್ರೆ ಒಂದು ಸ್ಪೂನ್ ಹಾಕ್ಬೋದ್ರಿ. ಮಕ್ಕಳು ಖಾರ ತಿನ್ನಲ್ಲ ಅಂದ್ರೆ ಸಕ್ಕರೆ ಹಾಕ್ಬೋದು. ಪನ್ನೀರ್ಗೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ರೀ. ಇದು ಪನ್ನೀರ್ ಬುರ್ಜಿ ರೆಡಿಗೆ ಆಗ್ತಿದೆ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾಗುತ್ತೆ. ಇದು ಚೆನ್ನಾಗಿ ಬೇಯ್ಬೇಕ್ರಿ. ನೀರುಳ್ಳಿ, ಟೊಮೊಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ, ಮೊಸರು ಹಾಕಿದೀನಿ. ನೀವು ಬೇಕಾದ್ರೆ ಸಿಹಿ ಟೊಮೆಟೊ ಹಾಕ್ಬೋದ್ರಿ. ಇದು ಹುಳಿ ಟೊಮೆಟೊ ನೋಡ್ರಿ. ಪನ್ನೀರು 350 ಗ್ರಾಮ್ ಅಷ್ಟೇ ಇದೆ. ಬೇಕಾದ್ರೆ ರೈಸಿಗೂ ಕರ್ಸ್ಕೊಂಡು ಊಟ ಮಾಡ್ಬೋದ್ರಿ ಮಧ್ಯಾಹ್ನ ಟೈಮಲ್ಲಿ. ನೋಡ್ರಿ, ಎಣ್ಣೆ ಬರುತ್ತಿದೆ. ನಿಮ್ಗೆ ಎಣ್ಣೆ ಕಡಿಮೆ ಬೇಕಂದ್ರೆ ಎಣ್ಣೆನೂ ಕಡಿಮೆ ಹಾಕೊಂಬೋದ್ರಿ. ನೋಡ್ರಿ, ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ರೆ ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆದಷ್ಟು ತಿಂಡಿಗೆ ಮಾಡೋದ್ರಿ, ಬೆಳಗ್ಗೆನೆ ಮಾಡೋದು. ಲಂಚ್ ಬಾಕ್ಸ್ ಬಹಳ ರೆಸಿಪಿ ಬಿಟ್ಟಿದೀನಿ ನೋಡ್ರಿ. ಕಮೆಂಟ್ ಬಾಕ್ಸ್ ನಿಮ್ದು ಲಂಚ್ ಬಾಕ್ಸ್ ನಮ್ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಫಸ್ಟ್ ವಿಡಿಯೋ ನಿಮ್ಗೆ ಕಮೆಂಟ್ ಬಾಕ್ಸ್ ನಮ್ಮ ವಿಡಿಯೋ ಬರೆಸ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಕರ್ನಾಟಕ ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಮಂದೆ ಪೂಜಾ ಯಾಕೆ ಚಿಮ್ನಿ ಬೇಕಾ? ಕಾಟನ್ ಟಿ ಶರ್ಟ್ ಹಾಕೊಂಡು
ನಾಳೆ ಬಸವನ ಜಯಂತಿ ರೀ. ಬಂಗಾರ ತಗೊಳ್ಳೇಬೇಕನ್ನಂಗಿಲ್ರಿ. ಹೇಳ್ತಾರೆ ಬಂಗಾರ ತಗೊಂಡ್ರೆ ತುಂಬಾ ಲಕ್ಷ್ಮಿ ಒಳ್ಳೇದು ಅಂದು. ಆದ್ರೆ ತಗೊಂತಾರ ಆಗ್ಲಿದ್ರೆ ತಗೊಳಕ್ಕಾಗಲ್ರಿ. ನಾನಂತೂ ತಗೊಳಲ್ರಿ. ಅಕ್ಷಯ ದ್ವಿತೀಯೆ ಈ ಬಸವನ ಜಯಂತಿಗೆ ಹಂಗೆಲ್ಲ ಗೋಲ್ಡ್ ಪರ್ಚೇಸಿಂಗ್ ಏನ್ ಮಾಡಲ್ಲ. 1 ವರ್ಷ ಏನೋ ಮಾಡಿದೀನಿ ಅಷ್ಟೇ. ಇಂಟ್ರೆಸ್ಟ್ ಇಲ್ಲ, ಮಾಡಲ್ಲ ರೀ. ಕೊತ್ತಂಬರಿ ಸೊಪ್ಪು ಮೇಲೆ ಆಯ್ತು ನೋಡ್ರಿ. ಪನ್ನೀರ್ ಬುರ್ಜಿ ರೆಡಿ ಆಯ್ತು. ನಿಮ್ಮ ಮನೇಲಿ ಟ್ರೈ ಮಾಡ್ರಿ ಪನ್ನೀರ್ ಬುರ್ಜಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ. ಸರ್ವ್ ಮಾಡ್ತಿದೀನಿ. ಚಪಾತಿ ನೋಡ್ರಿ. ನೋಡ್ರಿ ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ.